ಎಲ್ಲ ವಿದ್ಯಾರ್ಥಿಗಳಿಗೆ ಅಡು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇಲ್ಲಿ ಫೈನಲಿ ಕೆಇಎದವರಿಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ಸೊ ಎಲ್ಲ ವಿದ್ಯಾರ್ಥಿಗಳ ಎಲ್ಲ ಸ್ಟೂಡೆಂಟ್ಸ್ಗಳ ಪ್ರಾಬ್ಲಮ್ ಏನಿದೆ ಸೊ ಅದು ಅರ್ಥ ಆಗಿದೆ ಅನ್ಸುತ್ತೆ. ಸೊ ಇವಾಗ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನಿಮಗೆ ರಿಪೋರ್ಟಿಂಗ್ ಮಾಡೋದಕ್ಕೆ ಏನು ಸೆಪ್ಟೆಂಬರ್ 26 5:30 ನಿಮಗೆ ಏನು ಟೈಮ್ನ ಕೊಟ್ಟಿದ್ರು ಸೊ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ನಿನ್ನೆ 12 ಗಂಟೆಯಿಂದ ಪ್ರಾಬ್ಲಮ್ನ ಫೇಸ್ ಮಾಡ್ತಾನೆ ಇದ್ದಾರೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಸೊ ಇಲ್ಲಿ ಕೇದವರು ಏನೋ ಒಂದು ಲಿಂಕ್ ನ ಕೊಟ್ಟಿದ್ರು, ಆ ಒಂದು ಲಿಂಕ್ ಇಂದ ಅಂದ್ರೆ ಇವಾಗ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋಕಾಗಿರ್ಬೋದು, ಚಾಯ್ಸ್ ಎಂಟ್ರಿ ಮಾಡೋಕ್ಕಾಗಿರ್ಬೋದು, ಏನ್ ಲಿಂಕ್ ನ ಕೊಟ್ಟಿದ್ದಾರೆ. ಸೊ ಆ ಒಂದು ಲಿಂಕ್ ಇಂದ ಡೌನ್ಲೋಡ್ ಮಾಡ್ಕೊಳಕ್ ಹೋದ್ರೆ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ. ಸೊ ಇಲ್ಲಿ ನೀವು ಯಾವುದೇ ಒಂದು ಬ್ಯಾಂಕ್ ಇಂದ ಕೂಡ ಮಾಡಬಹುದು. ಸೊ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸೊ ಯಾವ ಬ್ಯಾಂಕ್ ಇಂದ ಮಾಡಿದ್ರೆ ಚಲನ್ ಡೌನ್ಲೋಡ್ ಆಗುತ್ತೆ ಅಂತೇಳಿ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಕೇದವರು ಯಾವುದೇ ಒಂದು ಬ್ಯಾಂಕ್ ನ ಮೆನ್ಷನ್ ಮಾಡಿಲ್ಲ, ಇದೇ ಒಂದು ಬ್ಯಾಂಕಿನಿಂದ ನೀವು ಚಲನ್ ಡೌನ್ಲೋಡ್ ಮಾಡ್ಕೋಬೇಕು, ಇದೇ ಬ್ಯಾಂಕಿಂದ ಫೀಸ್ ಪೇಮೆಂಟ್ ಮಾಡಬೇಕು ಅಂತೇಳಿ ಏನು ಕೂಡ ಹೇಳಿಲ್ಲ. ಸೊ ನಿಮಗೆ ಯಾವ ಬ್ಯಾಂಕ್ ಅಲ್ಲಿ ಚೆಕ್ ಅವೈಲೇಬಿಲಿಟಿ ಇದೆ ಸೊ ಆ ಒಂದು ಬ್ಯಾಂಕಿಂದ ಕೂಡ ನೀವು ಫೀಸ್ ಪೇಮೆಂಟ್ ಮಾಡಬಹುದು ಮತ್ತೆ ಚಲನ್ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇವಾಗ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳಿಗೆ ಚಲನ್ ಡೌನ್ಲೋಡ್ ಆಗ್ತಾ ಇದೆ. ಸೊ 50% ಜನ ವಿದ್ಯಾರ್ಥಿಗಳಿಗೆ ಮಾತ್ರ ಇವಾಗ ಚಲನ್ ಡೌನ್ಲೋಡ್ ಆಗ್ತಾ ಇದೆ. ಸೊ ಇಲ್ಲಿ ಮತ್ತೊಂದು ಕೆ ಕಡೆಯಿಂದ ಬಂದಿರುವಂತಹ ಒಂದು ವೆರಿ ಇಂಪಾರ್ಟೆಂಟ್ ಮತ್ತೆ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಏನೋ ಒಂದು ಅಪ್ಡೇಟ್ ಅಂತ ಹೇಳಿದ್ರೆ ಇಲ್ಲಿ ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಮಾಡೋದಕ್ಕೆ ಸೊ ಏನೋ ಒಂದು ಟೈಮ್ ನ ಕೊಟ್ಟಿದ್ರು. ಸೆಪ್ಟೆಂಬರ್ 26 ಸಂಜೆ 5:30 ನಿಮಗೆ ಟೈಮ್ ನ ಕೊಟ್ಟಿದ್ರು. ಅಷ್ಟರಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಮಾಡಬೇಕಾಗಿತ್ತು. ಬಟ್ ಇವಾಗ ಯಾರಿಗೂ ಕೂಡ ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ, ಯಾರು ಕೂಡ ಫೀಸ್ ಪೇಮೆಂಟ್ ಮಾಡಕ್ ಆಗ್ತಾ ಇಲ್ಲ. ಸೊ ಇದರಿಂದ ಲಾಸ್ಟ್ ಡೇಟ್ ಏನಿತ್ತು ಅದನ್ನೇ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಿಮಗೆ ರಿಪೋರ್ಟಿಂಗ್ ಮಾಡೋದಕ್ಕೆ ಸೆಪ್ಟೆಂಬರ್ 27 ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. 27 ಸಂಜೆ 5 ಗಂಟೆವರೆಗೂ ಕೂಡ ನಿಮಗೆ ಮತ್ತೆ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಎಲ್ಲ ಸ್ಟೂಡೆಂಟ್ಸ್ ಗಳಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗಿದೆ ಅಂತ ಅನ್ಕೋಬಹುದು. ಸೊ ಸ್ಟೂಡೆಂಟ್ಸ್ ಗಳ ಏನ್ ಪ್ರಾಬ್ಲಮ್ ಇತ್ತು ಅದು ಕೇಳಿದವರಿಗೆ ಸೊ ಅರ್ಥ ಮಾಡ್ಕೊಂಡು ಇಲ್ಲಿ ನಮಗೆ ಎಲ್ರಿಗೂ ಕೂಡ ಲಾಸ್ಟ್ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಅಂತ ಹೇಳಿದ್ರೆ ಇಲ್ಲಿ ನೀವು ಕಾಲೇಜ್ಗೆ ಹೋಗಿ ಬ್ಯಾಂಕಿಗೆ ಹೋಗಿ ಏನು ಫೀಸ್ ನ ಪೇಮೆಂಟ್ ಮಾಡ್ತೀರಾ, ಬ್ಯಾಂಕಿಗೆ ವಿಸಿಟ್ ಮಾಡಿಬಿಟ್ಟು ಫೀಸ್ ಪೇಮೆಂಟ್ ಮಾಡಿಬಿಟ್ಟು ಅಲ್ಲಿ ರಿಸಿಪ್ಟ್ ಏನಿರುತ್ತೆ ಅದನ್ನ ರಿಸಿಪ್ಟ್ ನ ತೆಗೆದುಕೊಳ್ಳಿ. ಅದರಲ್ಲಿ ನಿಮಗೆ 3 ಕಾಪಿ ಇರುತ್ತೆ, ಒಂದು ಬ್ಯಾಂಕ್ ಕಾಪಿ, ಒಂದು ಕ್ಯಾಂಡಿಡೇಟ್ ಕಾಪಿ ಮತ್ತೆ ಇನ್ನೊಂದು ಕಾಲೇಜ್ ಕಾಪಿ ಅಂತ ಹೇಳಿ 3 ಕಾಪಿ ಇರುತ್ತೆ. ಅದರಲ್ಲಿ ಬ್ಯಾಂಕ್ ಕಾಪಿ ಅವರೇ ಬ್ಯಾಂಕ್ ಅಲ್ಲಿ ಇಟ್ಕೋತಾರೆ. ಸೊ ಇನ್ನೊಂದು 2 ಕಾಪಿ ಏನಿರುತ್ತೆ ಸೊ ಅದ್ರ ಮೇಲೆ ಎಲ್ಲ ವಿದ್ಯಾರ್ಥಿಗಳು ಸೀಲ್ ನ ಹಾಕ್ಸ್ಕೋಬೇಕಾಗತ್ತೆ. ಸೊ ಈ ತರ ಸೀಲ್ ಮತ್ತೆ ಸೈನ್ ನ ಮಾಡಿಸ್ಕೋಬೇಕಾಗತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಒಂದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಸೊ ಎಲ್ಲ ವಿದ್ಯಾರ್ಥಿಗಳು ಬಹಳ ಜನ ವಿದ್ಯಾರ್ಥಿಗಳು ಇದನ್ನ ಮಾಡಿಸ್ಕೊಳ್ಳೋದೇ ಇಲ್ಲ. ಸೊ ವಿದ್ಯಾರ್ಥಿಗಳು ಯಾರು ಕೂಡ ಇದನ್ನ ಮರಿಬೇಡಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಲಾಸ್ಟ್ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೆಪ್ಟೆಂಬರ್ 27 ಸಂಜೆ 5 ಗಂಟೆವರೆಗೂ ಕೂಡ ನಿಮಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಮಾಡೋದಕ್ಕೆ. ಸೊ ಎಲ್ಲ ವಿದ್ಯಾರ್ಥಿಗಳು ಆರಾಮಾಗಿ ಇವಾಗ ಫೀಸ್ ಪೇಮೆಂಟ್ ಮಾಡಿ ಚಾನಲ್ ಡೌನ್ಲೋಡ್ ಮಾಡ್ಕೊಂಡು ಫೀಸ್ ಪೇಮೆಂಟ್ ಮಾಡಿ ನೀವು ಆರಾಮಾಗಿ ಕೇದವರಿಗೆ ಹೋಗಿ ರಿಪೋರ್ಟಿಂಗ್ ನ ಮಾಡಬಹುದಾಗಿರುತ್ತೆ. ಸೊ ಮತ್ತೆ ನಿಮಗೆ ಇದೇ ತರ ಬ್ಯಾಕ್ ಟು ಬ್ಯಾಕ್ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಅಡು ಕರ್ನಾಟಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.